ರಾಜ್ಯ ಸರ್ಕಾರದ ವಿರುದ್ಧ ಸಮರಕ್ಕೆ ಮುಂದಾಗಿದೆ ಬಿಜೆಪಿ. ಜನರಿಗೆ ಸರ್ಕಾರ ಸುಳ್ಳು ಭರವಸೆಯನ್ನ ನೀಡ್ತಿದೆ ಅಂತ ಆರೋಪಿಸಲಾಗಿದೆ. ಈ ಕಾರಣಕ್ಕೆ ಬಿಜೆಪಿ ಇದೀಗ ರಾಜ್ಯ ಸರ್ಕಾರದ ವಿರುದ್ಧ ಸಮರಕ್ಕೆ ಮುಂದಾಗಿರುವಂತದ್ದು. ಲೋಕಸಭಾ ಚುನಾವಣಾ ಸಂದರ್ಭದಲ್ಲಿಗೆ ಸರ್ಕಾರವನ್ನ ಸಂಕಷ್ಟಕ್ಕೆ ಸಿಲುಕಿಸಬೇಕು ಅಂತ ಬಿಜೆಪಿ ಇನ್ನಿಲ್ಲದಂತ ಕಸರತ್ತನ್ನ ಮಾಡ್ತಾ ಇದೆ. ಇಂದು ಸರ್ಕಾರದ ವಿರುದ್ಧ ರಾಜ್ಯಪಾಲರಿಗೆ ದೂರು ನೀಡೋಕೆ ಸಕಲ ರೀತಿಯಾದಂತಹ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಬಜೆಟ್ ಅಧಿವೇಶನದ ಕೊನೆಯ ದಿನವಾದ ಇವತ್ತು ದೂರನ್ನ ನೀಡೋದಕ್ಕೆ ನಿರ್ಧರಿಸಿರುವಂತದ್ದು. ವಿಧಾನಸೌಧದಿಂದ ರಾಜಭವನದವರೆಗೆ ಪ್ರತಿಭಟನಾ ಜಾಥಾವನ್ನ ಹಮ್ಮಿಕೊಳ್ಳಲಾಗಿದೆ. ಕಾಲ್ನಡಿಗೆ ಮೂಲಕ ತೆರಳಿ ರಾಜ್ಯಪಾಲರಿಗೆ ದೂರನ್ನ ನೀಡೋದಕ್ಕೆ ನಿರ್ಧಾರವನ್ನ ಮಾಡಲಾಗಿದೆ. ನೋಡಿ, ಈಗಾಗಲೇ ಬಿಜೆಪಿ ಒಂದು ಪ್ರಬಲವಾದಂತ ವಿರೋಧವನ್ನ ವ್ಯಕ್ತಪಡಿಸಿತ್ತು. ರಾಜ್ಯಪಾಲರ ಬಾಯಿಯಿಂದ ಸುಳ್ಳು ಹೇಳಿಸಲಾಗಿದೆ ಸರ್ಕಾರ ಅಂತ. ಅಂದ್ರೆ ರಾಜ್ಯ ಸರ್ಕಾರದ ಹಲವು ಯೋಜನೆಗಳ ಬಗ್ಗೆ ರಾಜ್ಯಪಾಲರು ವಿಧಾನಸಭಾ ಕಲಾಪ ಸಂದರ್ಭದಲ್ಲಿ ಮಾತನಾಡಿದ್ರು. ಸೊ ಹೀಗಿರ್ಬೇಕಾದ್ರೆ ಬೇಕು ಅಂತಲೇ ರಾಜ್ಯಪಾಲರ ಬಾಯಿಯಿಂದಲೇ ಸುಳ್ಳು ಹೇಳಿಸಿದ್ದಾರೆ ಅನ್ನುವಂತ ಗಂಭೀರವಾದಂತಹ ಆರೋಪವನ್ನ ಬಿಜೆಪಿ ನಾಯಕರು ಮಾಡ್ತಾ ಇದ್ರು. ರಾಜ್ಯಪಾಲರ ಭಾಷಣದಲ್ಲಿ ಕಾಂಗ್ರೆಸ್ ಸರ್ಕಾರದ ಯೋಜನೆಗಳು, ಫ್ರೀ ಯೋಜನೆಗಳ ಬಗ್ಗೆ, ಅನುದಾನದ ಕೊರತೆಯ ಬಗ್ಗೆ, ಕೇಂದ್ರ ಸರ್ಕಾರ ಅನುದಾನ ಬಿಡುಗಡೆ ಮಾಡದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಯೊಂದು ವಿಚಾರವನ್ನ ಮಾತನಾಡಿದ್ರು. ಇದು ಬಿಜೆಪಿಗೆ ಮುಜುಗರ ಆಗಿತ್ತು. ಇದೀಗ ಅದೇ ರಾಜ್ಯಪಾಲರಿಗೆ ಈ ಸರ್ಕಾರದ ನಿರ್ಧಾರಗಳು, ಸರ್ಕಾರದ ನಿಲುವುಗಳು, ಸರ್ಕಾರದ ಈ ಯೋಜನೆಗಳ ಬಗ್ಗೆ ದೂರು ನೀಡೋದಕ್ಕೆ ಬಿಜೆಪಿ ಮುಂದಾಗಿರುವಂಥದ್ದು. ಫ್ರೀ ಯೋಜನೆ ಅಂತ ಹೇಳೋದ್ರ ಮುಖಾಂತರವಾಗಿ ಸರ್ಕಾರ ರಾಜ್ಯದ ಜನರ ಗಮನವನ್ನ ಬೇರೆ ಕಡೆ ಸೆಳೀತಾ ಇದೆ ಹಾಗೂ ತಪ್ಪು ಸಂದೇಶವನ್ನ ರವಾನೆ ಮಾಡ್ತಾ ಇದೆ, ಸುಳ್ಳು ಭರವಸೆಗಳನ್ನ ಕೊಡ್ತಾ ಇದೆ ಅನ್ನುವಂಥ ಒಂದು ಗಂಭೀರವಾದಂಥ ಆರೋಪವನ್ನ ರಾಜ್ಯ ಬಿಜೆಪಿ ನಾಯಕರು ಮಾಡ್ತಾ ಇದ್ದಾರೆ. ಅದೆಲ್ಲವನ್ನ ಇವತ್ತು ರಾಜ್ಯಪಾಲರಿಗೆ ದೂರು ನೀಡೋದಕ್ಕೆ ಮುಂದಾಗಿರುವಂಥದ್ದು. ಸೊ ಲೋಕಸಭಾ ಚುನಾವಣೆ ಬಂದಿರುವಂಥ ಹಿನ್ನೆಲೆಯಲ್ಲಿ ಎಲ್ಲ ಪಕ್ಷಗಳು ಕೂಡ ತಮ್ಮ ತಮ್ಮ ಸ್ಟ್ರಾಟಜಿಗಳನ್ನು ಇಲ್ಲಿ ಮಾಡ್ತಾ ಇರೋದನ್ನ ಗಮನಿಸಬೇಕಾಗತ್ತೆ. ರಾಜ್ಯಪಾಲರ ಭಾಷಣದಲ್ಲೇ ಕಾಂಗ್ರೆಸ್ ಸರ್ಕಾರದ ಯೋಜನೆಗಳ ಬಗ್ಗೆ ಯಾವಾಗ ಮಾತನಾಡಲಾಯಿತೋ ಆಗಲೇ ಬಿಜೆಪಿ ಪ್ಲಾನ್ ಮಾಡ್ಕೊಂಡಿತ್ತು. ಇದನ್ನು ಹೀಗೆ ಬಿಟ್ಟರೆ ಲೋಕಸಭಾ ಚುನಾವಣಾ ಸಂದರ್ಭದಲ್ಲಿ ನಮಗೆ ಖಂಡಿತವಾಗಿಯೂ ಕೂಡ ಸಮಸ್ಯೆ ಆಗಬಹುದು ಅಂತ ಆ ನಿಟ್ಟಿನಲ್ಲಿಗೆ ಎಲ್ಲ ಥರದ ತಯಾರಿಗಳನ್ನು ಮಾಡ್ಕೊಳ್ಳಲಾಗ್ತಾ ಇದೆ. ಬಜೆಟ್ ಅಧಿವೇಶನದ ಸಂದರ್ಭದಲ್ಲಿ ಬಜೆಟ್ ಇನ್ನೇನು ಸಿದ್ದರಾಮಯ್ಯನವರು ಓದಬೇಕು ಅನ್ನುವಂಥ ಸಂದರ್ಭದಲ್ಲಿ ನಾವಿಲ್ಲಿ ಕುತ್ಕೊಳ್ಳಲ್ಲ, ಆಗಲ್ಲ, ಇದೆಲ್ಲ ಸುಳ್ಳು, ಇದೆಲ್ಲ ಬರೀ ಭರವಸೆಯನ್ನ ಕೊಡ್ತಾರೆ ಅಂತ ಧಿಕ್ಕರಿಸಿ ಹೊರಗಡೆ ನಡೆದಿದ್ರು. ಅದಾದ್ಮೇಲೆ ಅಧಿವೇಶನದ ಮೇಲಿನ ಈ ಬಜೆಟ್ ಮೇಲಿನ ಅಧಿವೇಶನದಲ್ಲಿ ಚರ್ಚೆ ಆಗುವಂಥ ಸಂದರ್ಭದಲ್ಲೂ ಕೂಡ ಒಂದಷ್ಟು ಗದ್ದಲ ಕೋಲಾಹಲ ಆಗಿತ್ತು. ಇವತ್ತು ಕೊನೆಯ ದಿನ, ಈ ದಿನ ರಾಜ್ಯಪಾಲರಿಗೆ ಈ ಸರ್ಕಾರದ ವಿರುದ್ಧ ದೂರು ಕೊಡಬೇಕು ಅನ್ನುವಂಥ ಪ್ಲಾನನ್ನು ಮಾಡ್ಕೊಂಡಿದ್ದಾರೆ. ಫ್ರೀ ಯೋಜನೆ ಅಂತ ಸುಳ್ಳು ಹೇಳ್ತಾ ಇದ್ದಾರೆ. ಜನರ ದಾರಿ ತಪ್ಪಿಸುವಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಹೇಗೆ ಫ್ರೀ ಯೋಜನೆಗಳನ್ನು ಕೊಡಲಾಗುತ್ತೆ, ಅನುದಾನ ಕೊರತೆ ಇದೆ, ಸಂಪನ್ಮೂಲ ಕ್ರೋಢೀಕರಣ ಸಮಸ್ಯೆ ಇದೆ, ಸಾಲ ಹೆಚ್ಚಾಗ್ತಾ ಇದೆ, ಇವರು ಸುಮ್ಮನೆ ಬಜೆಟ್ನಲ್ಲೂ ಕೂಡ ಅನೌನ್ಸ್ ಮಾಡಿದ್ದಾರೆ ಅನ್ನುವಂಥದ್ದನ್ನೆಲ್ಲವನ್ನ ಗಮನದಲ್ಲಿ ಇಟ್ಟುಕೊಂಡು ಆ ಉದ್ದೇಶದಿಂದ ರಾಜ್ಯಪಾಲರಿಗೆ ದೂರು ಕೊಡೋದಕ್ಕೆ ಬಿಜೆಪಿ ನಾಯಕರು ಮುಂದಾಗಿದ್ದಾರೆ. ಅದಕ್ಕೆ ಅಂತ ಇವತ್ತು ಸಕಲ ರೀತಿಯಾದಂಥ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಮೊದಲಿಗೆ ಜಾಥಾ ಹೋಗಬೇಕು ಅನ್ನುವಂಥ ನಿರ್ಧಾರವನ್ನು ಮಾಡಿದ್ದಾರೆ. ಜನರಿಗೆ ಸರ್ಕಾರ ಸುಳ್ಳು ಭರವಸೆಯನ್ನು ನೀಡ್ತಿದೆ ಅನ್ನುವಂಥ ಗಂಭೀರವಾದಂಥ ಆರೋಪವನ್ನು ಮಾಡಿರುವಂಥದ್ದು. ಹಾಗಾಗಿ ಇವತ್ತು ರಾಜ್ಯಪಾಲರಿಗೆ ದೂರು ನೀಡೋದಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಬಜೆಟ್ ಅಧಿವೇಶನದ ಕೊನೆಯ ದಿನವಾದಂಥ ಇವತ್ತು ರಾಜ್ಯಪಾಲರಿಗೆ ನಾವು ದೂರು ನೀಡಬೇಕು ಅಂತ ಬಿಜೆಪಿ ನಾಯಕರು ತಯಾರಿಯನ್ನು ಮಾಡಿಕೊಂಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಕೇಶ್. ಈಗಾಗಲೇ ಲೋಕಸಭಾ ಚುನಾವಣೆ ಇದೆ, ಎಲ್ಲ ಥರದ ತಯಾರಿಯನ್ನು ಎಲ್ಲ ಪಕ್ಷಗಳು ಮಾಡ್ಕೊಳ್ತಾ ಇದೆ. ಯಾವಾಗ ರಾಜ್ಯಪಾಲರ ಬಾಯಿಯಲ್ಲೇ ಈ ಸರ್ಕಾರದ ಯೋಜನೆಗಳ ಬಗ್ಗೆ ಭಾಷಣ ಮಾಡಲಾಯಿತೋ ಆಗ ಬಿಜೆಪಿ ಹರಿಹಾಯ್ದಿತ್ತು, ಇದು ಬೇಕು ಅಂತ ಸುಳ್ಳು ಹೇಳಿಸಿದ್ದಾರೆ ಅಂತ. ಈಗ ಅದೇ ರಾಜ್ಯಪಾಲರಿಗೆ ಬಿಜೆಪಿ ದೂರು ಕೊಡೋದಕ್ಕೆ ಮುಂದಾಗಿದೆ. ಏನೆಲ್ಲ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ, ಏನು ಹೇಳೋದಕ್ಕೆ, ಏನು ಲಾಭ ಪಡ್ಕೊಳ್ಳೋದಕ್ಕೆ ಬಿಜೆಪಿ ನಾಯಕರು ಮುಂದಾಗಿದ್ದಾರೆ? ರಾಜ್ಯ ಸರ್ಕಾರದ ನಡೆಯ ವಿರುದ್ಧ ವಿಪಕ್ಷ ಬಿಜೆಪಿ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದೆ. ಇವತ್ತು ಅಧಿವೇಶನದ ಕೊನೆಯ ದಿನದಲ್ಲಿ ಸರ್ಕಾರದ ವಿರುದ್ಧ ತಿರುಗಿ ಬೀಳುವುದಕ್ಕೆ ವಿಪಕ್ಷ ನಿರ್ಧಾರ ಮಾಡಿಕೊಂಡಿದೆ. ರಾಜ್ಯಪಾಲರಿಗೆ ಸರ್ಕಾರದ ವಿರುದ್ಧ ದೂರನ್ನು ನೀಡುವ ಮುಖಾಂತರ ಜನರಿಗೆ ಈ ಸರ್ಕಾರ ಮೋಸ ಮಾಡ್ತಾ ಇದೆ, ಜೊತೆಗೆ ಅನವಶ್ಯಕವಾಗಿ ಕೇಂದ್ರ ಸರ್ಕಾರದ ವಿರುದ್ಧ ದೂರನ್ನು ನೀಡ್ತಾ ಇದೆ. ಕೇಂದ್ರದ ವಿರುದ್ಧ ನಿರ್ಣಯವನ್ನ ರಾಜ್ಯ ಸರ್ಕಾರ ತೆಗೆದುಕೊಂಡಿದೆ. ತಾನು ಮಾಡಿದ ತಪ್ಪಿಗೆ ಕೇಂದ್ರವನ್ನ ಬೊಟ್ಟು ಮಾಡಿ ತೋರಿಸ್ತಾ ಇದೆ ಅನ್ನುವಂತ ವಿಚಾರಗಳನ್ನು ಇಟ್ಟುಕೊಂಡು ಅದನ್ನ ರಾಜ್ಯಪಾಲರ ಗಮನಕ್ಕೆ ತಂದು ಜನರ ಮನಸ್ಸಿನಲ್ಲಿ ವಿರೋಧಾಭಾಸವನ್ನ ಕೇವಲ ರಾಜಕೀಯಕ್ಕೋಸ್ಕರವೇ ಕೇಂದ್ರ ಸರ್ಕಾರವನ್ನ ದೂರಲು ಹೊರಟಿರುವಂತಹ ರಾಜ್ಯ ಸರ್ಕಾರದ ವಿರುದ್ಧ ಮತ್ತು ಅದರ ನಡೆಯ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ
ದೂರನ್ನ ಸಲ್ಲಿಸುವುದಕ್ಕೆ ಮುಂದಾಗ್ತಾ ಇದೆ. ಇವತ್ತು ಬಜೆಟ್ ಅಧಿವೇಶನದ ಕೊನೆಯ ದಿನವಾಗಿರೋದ್ರಿಂದ ಮುಖ್ಯಮಂತ್ರಿಗಳ ಉತ್ತರವು ಕೂಡ ಇವತ್ತು ಸದನದಲ್ಲಿ ನೀಡಲಿಕ್ಕೆ ಮುಂದಾಗ್ತಿದ್ದಾರೆ. ಸೊ ಈ ಸಂದರ್ಭದಲ್ಲಿ ಸದನವನ್ನ ಬಹಿಷ್ಕಾರ ಮಾಡಿ, ಅಂದ್ರೆ ಸಭಾತ್ಯಾಗ ಮಾಡುವ ಮುಖಾಂತರ ಸದನದಲ್ಲಿ ತಮ್ಮ ಬೇಡಿಕೆಗಳನ್ನ ಅಥವಾ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಮತ್ತು ಬಿಜೆಪಿಯ ವಿಚಾರದಲ್ಲಿ ಹೇಳ್ತಿರುವಂತಹ ಹೇಳಿಕೆಗಳ ವಿಚಾರದಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸಿ ರಾಜ್ಯಪಾಲರಿಗೆ ಈ ಸಂಬಂಧ ದೂರನ್ನ ಕೊಡೋದಕ್ಕೆ ಮುಂದಾಗ್ತಿದೆ. ಪಾದಯಾತ್ರೆ ಮಾಡುವ ಮುಖಾಂತರ ವಿಧಾನಸೌಧದಿಂದ ರಾಜಭವನದವರೆಗೆ ನಡಿಗೆ ಮುಖಾಂತರ ತೆರಳಿ ರಾಜ್ಯಪಾಲರಿಗೆ ದೂರನ್ನು ಸಲ್ಲಿಸಬೇಕು ಅನ್ನುವಂಥ ನಿರ್ಧಾರವನ್ನು ಬಿಜೆಪಿ ಮಾಡಿಕೊಂಡಿದೆ. ಮಧ್ಯಾಹ್ನದ ವೇಳೆಗೆ ಈ ದೂರನ್ನ ಕೊಡುವಂತ ಸಾಧ್ಯತೆಗಳಿದೆ. ಸೊ ಒಟ್ಟಿನಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಮತ್ತು ಅಂದ್ರೆ ಒಂದು ಲೆಕ್ಕದಲ್ಲಿ ಲೋಕಸಭಾ ಚುನಾವಣೆಗೆ ತಯಾರಾಗ್ತಿರುವಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ ತೆಗೆದುಕೊಳ್ತಿರುವಂತಹ ನಿರ್ಧಾರ, ಜನಪರ ಒಲವಿನ ವಿಚಾರಗಳು ಬಿಜೆಪಿಗೆ ಹಿನ್ನಡೆ ಆಗುವಂತ ಆತಂಕ ಇದೆ. ಹಾಗಾಗಿ ಅವುಗಳನ್ನು ಸರಿ ಮಾಡಿಸುವಂತ ನಿಟ್ಟಿನಲ್ಲಿ ಜನರಿಗೆ ತಮ್ಮ ಕಡೆಯಿಂದಲೂ ಒಂದು ಸಂದೇಶ ಹೋಗ್ಲಿ, ತಮ್ಮ ಬೆಂಬಲಿಗರಿಗೂ ವಾಸ್ತವದ ಅರಿವಾಗಲಿ ಅನ್ನೋದನ್ನ ತೋರಿಸುವುದಕ್ಕೋಸ್ಕರ ಈ ರೀತಿ ಸರ್ಕಾರದ ವಿರುದ್ಧ ರಾಜ್ಯಪಾಲರಿಗೆ ದೂರನ್ನ ಕೊಡ್ಲಿಕ್ಕೆ ಅವರು ಮುಂದಾಗ್ತಾ ಇದ್ದಾರೆ. ಓಕೆ, ಥ್ಯಾಂಕ್ ಯು ರಾಕೇಶ್, ತಮ್ಮ ಡೀಟೇಲ್ಸ್ಗಾಗಿ.